ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇಟ್ಸ್ ಗೋನ್ ಬಿ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಆಲ್ ದಿ KCET ಆಸ್ಪಿರೆಂಟ್ಸ್ ವಾಚಿಂಗ್ ಆ ವಿಡಿಯೋ ಔಟ್ ದೇರ್. ಸೊ ಆ ವಿಡಿಯೋ ಏನಪ್ಪ ಅಂದರೆ KCET ಸ್ಟಡಿ ಪ್ಲ್ಯಾನ್ ಫಾರ್ all the KCET students or KCET aspirants within 15 days. ಸೊ ವಿದಿನ್ 15 days ನೀವು ನಿಮ್ಮ KCET ಪ್ರಿಪ್ರೇಷನ್ಸನ್ನು ಯಾವ ರೀತಿ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ವಿಡಿಯೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ವಿದೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಗೈಸ್, ನಾವಿವಾಗ ಸೂಪರ್ ಆಗಿರುವಂತಹ ಸ್ಟಡಿ ಪ್ಲ್ಯಾನನ್ನು ನೋಡ್ಕೊಂಡು ಬರೋಣ ಫಾರ್ ಯೋರ್ 15 days ಆಫ್ ಯೋರ್ KCET ಪ್ರಿಪರೇಷನ್ಸ್. ಸೊ ಡೇ 1, ಡೇ 2, ಡೇ 3 ಈ ಥರ ನಾನು ಲೆಫ್ಟ್ ಕಾಲಮಲ್ಲಿ ಬರಿತಾ ಹೋಗಿದ್ದೀನಿ. ಸೊ ಆ್ಯಂಡ್ ಮಿಡಲಲ್ಲಿ ನೀವು ನೋಡ್ತಿರಬಹುದು ಎಷ್ಟು ನಮ್ಮ ಒಂದು ಚಾಪ್ಟರ್ಸ್ ಇದೆ, ಅದನ್ನು ಹೇಗೆ ಕವರ್ ಅಪ್ ಮಾಡೋದು ಅಂತ. ಸೊ ಡೇ 1 ನೋಡ್ಕೊಂಡು ಬಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಆಟಮನ್ನು ನೀವು ಓದ್ಕೋಬೇಕಾಗತ್ತೆ. ಡೇ 2 ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಕೆಮಿಕಲ್ ಬಾಂಡಿಂಗ್. ಡೇ 3 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಹೈಡ್ರೋಕಾರ್ಬನ್ಸನ್ನು ನೀವು ಕವರ್ ಅಪ್ ಮಾಡ್ಕೊಂಡು ಬೇಕಾಗತ್ತೆ. ಸೊ ಈ ಥರ ನಾನು ಡೇ 1 2 ಚಾಪ್ಟರ್ಸ್, ಡೇ 2 ಚಾಪ್ಟರ್, ಡೇ 3 2 ಚಾಪ್ಟರ್ಸನ್ನು ಕೊಟ್ಟಿದ್ದೀನಿ. ಆಮೇಲೆ ಡೇ 4 ಡಿಫ್ರೆನ್ಷಿಯಲ್ ಈಕ್ವೇಷನ್, ಡೇ 5 3D ಜೊಮೆಟ್ರಿ ಆ್ಯಂಡ್ ಡೇ 6 ಆಲ್ಟರ್ನೇಟಿವ್ ಕರೆಂಟ್ಸ್ ಆ್ಯಂಡ್ ಡೇ 7 ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಎರೆನ್ಸ್. ಡೇ 9 ಪ್ರೊಬ್ಯಾಬಿಲಿಟಿ ಆ್ಯಂಡ್ LPP. ಡೇ 10 ಮಾಡರ್ನ್ ಫಿಸಿಕ್ಸ್ ಆ್ಯಂಡ್ ಡ್ವೆಲ್ ನೇಚರ್ ಆಫ್ ರೇಡಿಯೇಷನ್. ಡೇ 12 ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್. ಡೇ 13 ಆರ್ಗ್ಯಾನಿಕ್ ಕಂಪೌಂಡ್ಸ್ ಕಂಟೈನಿಂಗ್ ನೈಟ್ರೋಜನ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸ್. ಡೇ 14 ಸೆಟ್ಸ್, ರಿಲೇಷನ್ ಆ್ಯಂಡ್ ಫಂಕ್ಷನ್ಸನ್ನು ಕವರ್ ಅಪ್ ಮಾಡ್ಕೊಳ್ಳಿ. ನಂತರ ಡೇ 16 ಯೂನಿಟ್ಸ್ ಮೆಷರ್ಮೆಂಟ್ ಚಾಪ್ಟರ್ಸ್ ಇದೆ. ಡೇ 18 ಥರ್ಮೋಡೈನಾಮಿಕ್ಸ್, ಈಕ್ವಿಲಿಬ್ರಿಯಮ್, ರೆಡಾಕ್ಸ್ ರಿಯಾಕ್ಷನ್ ಇದೆ. ಡೇ 20 ಪರ್ಮಿಟೇಷನ್, ಕಾಂಬಿನೇಷನ್, ಬೈನಾಮಿಯಲ್ ಥಿಯೋರಮ್. ಆ್ಯಂಡ್ ಡೇ 22 ಇದನ್ನು ಯಾಕೆ 24 ಡೇಸ್ ಮಾಡಿದ್ದೀನಿ ಸಾರಿ, ಯಾಕಂದರೆ ದಿಸ್ ವಾಸ್ ಪ್ರಿಪೇರ್ಡ್ ಬಿಫೋರ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ಈ ಒಂದು ವಿಡಿಯೋ ನಾನು ಪ್ರಿಪೇರ್ ಮಾಡಿದ್ದೆ. ಬಟ್ ಇವಾಗ ನಾನು ರೈಟ್ ನಾವು ಎಷ್ಟು ದಿವಸ ಇದೆ, ಜಸ್ಟ್ 15 ಡೇಸ್ ಇರೋದು ನಿಮಗೆ ಅಲ್ವಾ. ಸೊ ಅದನ್ನು ಡಿವೈಡ್ ಮಾಡ್ಕೊಂಡು ನೋಡಿದ್ರೆ ಜಸ್ಟ್ 15 ಡೇಸ್ ಇದೆ ಅಂದರೆ ಇದನ್ನು 10 ಚಾಪ್ಟರ್ಸ್ ಏನು ಮಾಡ್ಕೋಬೇಕು, ನೀವು ಮುಂದಕ್ಕೆ ಹಾಕಬೇಕಾಗತ್ತೆ. ಟೈಮ್ ಕಡಿಮೆ ಇದೆ, ರಿವಿಷನ್ ಮಾಡೋದೆಲ್ಲ, ಸ್ಟಡಿನೂ ಮಾಡ್ಕೊಳ್ಳಿ. ಸ್ಟಡಿ ಅಂದರೆ ವೆರಿ ನ್ಯೂ ಚಾಪ್ಟರ್ ಸ್ಟಡಿ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ಸ್ಟಡಿ ಮಾಡಿದ್ದನ್ನು ಸ್ಟಡಿ ಮಾಡ್ಕೊಳ್ಳಿ, ರಿವಿಷನ್. ಆಮೇಲೆ MCQ ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಕಂಪ್ಲೀಟ್ ಸ್ಟಡಿ ಪ್ಲ್ಯಾನ್ ಬೇಕು ಅಕ್ಕ ಅಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬೋದು. ದಿಸ್ ಇಸ್ ಆಲ್ ಫಾರ್ ಟುಡೇ ಸ್ಟಡಿ ಪ್ಲ್ಯಾನ್. ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಐಕನ್ನ ಹಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.